ಕೂಲಿ ಕೆಲಸ ಮಾಡೋದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಆದ್ರೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಕೂಲಿ ಕೆಲಸ ಮಾಡೋ ತರ ಕಾಣಿಸೋದು ಇಲ್ಲ. ಐನೋ 1982ರಲ್ಲಿ ರಂಗ ಅಂತ ಒಂದು ಸಿನಿಮಾ ಬಂದಿರ್ತದೆ, ರಜನಿಕಾಂತ್ ಅವರದಾನೆ ತಮಿಳಲ್ಲಿ. ಈ ಸಿನಿಮಾದಲ್ಲಿರುವಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೆಲ್ಲ ಕಾಪಿ ಮಾಡ್ಕೊಂಡು ಈ ಕೂಲಿ ಸಿನಿಮಾದ ಒಳಗಡೆ ಅನಿರುದ್ಧ್ ಅವರು ದೊಡ್ಡದಾಗಿ ಮ್ಯೂಸಿಕ್ ನ ಕಂಪೋಸ್ ಮಾಡಿ ರಿಮಿಕ್ಸ್ ಮಾಡಿ ತಿರ್ಗಿಸ್ಕೊಂಡು ಕೊಟ್ಬಿಟ್ಟವ್ರೆ. ಸಖತ್ತಾಗಿ ಕ್ಲಿಕ್ ಆಗ್ಬಿಟ್ಟಿದೆ ಮಾತ್ರ. ಈ ಹಿಂದೆ ಮಾಸ್ಟರ್ ಸಿನಿಮಾದಲ್ಲಿ ಅನಿರುದ್ಧ್ ಅವರು ಇದೇ ತರ ಮಾಡಿದ್ರು. ಗಿಲ್ಲಿ ಸಿನಿಮಾದಲ್ಲಿರೋ ಕಬಡ್ಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಕಾಪಿ ಮಾಡ್ಕೊಂಡು ಮಾಸ್ಟರ್ ಸಿನಿಮಾದಲ್ಲಿರುವಂತ ಕಬಡ್ಡಿ ಸೀನ್ಸ್ ಗೆ ಮಿಕ್ಸ್ ಮಾಡ್ಕೊಂಡು ರಪ್ ಅಂತ ಕೊಟ್ಟಿದ್ರು. ಅದ್ ಯಾವ ರೀತಿ ಇತ್ತು ಅಂದ್ರೆ ನಿಮ್ಗೆ ಗೊತ್ತು. ಇನ್ನು ಈ ಸಿನಿಮಾ ರೀಮೇಕ್ ಅಂತಾನು ಕೂಡ ಹೇಳ್ತಾ ಇದಾರೆ. 100ಗೆ 200% ಇದು ರೀಮೇಕ್ ಅಲ್ಲ. ಐನೋ. ಇನ್ನು ಲೋಕೇಶ್ ಅವರು ಹೇಳೋ ಪ್ರಕಾರ ಬರೋದಾದ್ರೆ ಇದು LC ಒಳಗಡೆ ಬರದೇ ಇಲ್ಲ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳ್ತಾ ಇದಾರೆ. ನನ್ಗೆಲ್ಲ ಒಂದು 30% ಬರುತ್ತೆ ಅಂತ, ಇನ್ 70% ಬರಲ್ಲ ಅಂತ. ಮೊದಲನೇದಾಗಿ ಯಾಕೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. 70% ಯಾಕೆ ಬರಲ್ಲ ಅಂದ್ರೆ ರಿಯಾಲಿಟಿನಲ್ಲಿ ತಲಪತಿ ವಿಜಯ್ ಗುನು ತಲೆಯವರು ರಜನಿಕಾಂತ್ ಗುನು ದೊಡ್ಡದಾಗಿ ಕ್ಲಾಶ್ ಆಗ್ತಾ ಇದೆ, ನಿಮ್ಗೆಲ್ಲ ಗೊತ್ತು. ಸೊ ಇವರಿಬ್ರು ಫೇಸ್ ಆಫ್ ಆದ್ರೆ ಯಾವ ರೀತಿ ಫ್ಯಾನ್ಸ್ ಗಳ ರಚ್ ಕೇಳ್ತಾರೆ, ದೊಡ್ಡ ಅಟ್ಯಾಕ್ ಆಗ್ಬಿಡ್ತದೆ ಅನ್ಬಿಟ್ಟು ಇವರಿಬ್ರು ಮಧ್ಯೆ ಕ್ರಾಸ್ ಓವರ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು 30% ಎಲ್ಲ ಒಂದ್ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಲೋಕೇಶ್ ಕನಕರಾಜು ಲಿಯೋ ಸಿನಿಮಾದಲ್ಲೂ ಕೂಡ ಹಿಂಗೆ ಇದು LC ಕನೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಲಾಸ್ಟ್ ಅಲ್ಲಿ ಕನೆಕ್ಟ್ ಮಾಡ್ಬಿಡ್ರಲ್ಲ, ಅದೇ ರೀತಿ ಇಲ್ಲೂ ಆಗಲ್ಲ ಅಂತ ಹೇಳ್ತಾವ್ರೆ. ಅಕಸ್ಮಾತ್ ಏನಾದ್ರು ಆಗ್ಬಿಟ್ರೆ ಮಾತ್ರ ದೊಡ್ಡದಾಗಿರ್ತದೆ ಕ್ಲಾಶ್. ಇನ್ನು ಈ ಟೀಸರ್ ಒಳಗಡೆ ಅಂತದ್ ಏನೇನಿದೆ ಅಂತ ಕೇಳ್ಕಿ ಹುಡುಕ್ತೀನಿ, ನನ್ನ ಜೊತೆಗೆ ಬಂದ್ಬಿಡಿ. ಈಗ ಟೀಸರ್ ಒಳಗಡೆ ನೋಡಿರುವಂತ ವೈಜಾಗ್ ಹಾರ್ಬರ್ ಒಳಗಡೆ ಒಂದು ದೊಡ್ಡ ಕಂಟೈನರ್ ಒಳಗಡೆ ಗೋಲ್ಡ್ ಸ್ಮಗ್ಲಿಂಗ್ ನ ಮಾಡ್ತಾ ಇದಾರೆ. ಅದ್ರಲ್ಲೆಲ್ಲ ಬರೀ ಫಾರಿನ್ ಕರೆನ್ಸಿನೇ ನೋಡ್ತಿರೋ ಹೊತ್ತು ಇಂಡಿಯನ್ ಕರೆನ್ಸಿನ ₹1 ಕೂಡ ನೋಡಕ್ ಆಗಲ್ಲ. ಇಟ್ ಮೀನ್ ಇಂಟರ್ನ್ಯಾಷನಲ್ ದೊಡ್ಡದಾಗಿ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ, ದೊಡ್ಡ ಗ್ಯಾಂಗ್. ಈ ಪೋರ್ಟ್ ಒಳಗಡೆ ರಜನಿಕಾಂತ್ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದಾರೆ. ಇದನ್ನ ಟೀಸರ್ ಒಳಗಡೆ ಕೂಡ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಅಂದ್ಮೇಲೆ ನಾವ್ ಇನ್ನೇನು ಹೇಳಕ್ಕಾಗಲ್ಲ. ಬಟ್ ಆದ್ರೆ ರಜನಿಕಾಂತ್ ಅವರು ಸೆಕ್ಯೂರಿಟಿ ಗಾರ್ಡ್ ಅಂತೂ ಆಗಿರಲ್ಲ, ನನಗೆ ಗೊತ್ತು. ಕೂಲಿ ಕೆಲಸ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿರ್ಬೋದೇನೋ, ಬಟ್ ಅವ್ರ ಪ್ಲಾನ್ ಬೇರೆನೆ ಆಗಿರ್ತದೆ. ಇರೋ ಅಂದ್ಮೇಲೆ ಇಷ್ಟು ಇರಬಾರ್ದಾ? ಈ ಕಂಟೈನರ್ ಒಳಗಡೆ ಅಯ್ಯಪ್ಪನಿಗೆ ಕೊಚ್ಚಾಕೋ ರೇಂಜ್ ಗೆಲ್ಲ ವಾಡ್ದು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ಜೊತೆಗೆ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಕೂಡ ನೀವು ನೋಡಬಹುದು. ಅಲ್ಲ ಇವರು 171 ಅಂದ್ರೆ 171ನೇ ಸಿನಿಮಾ ಅಂತ ಅರ್ಥ ಆಯ್ತು. ಆದ್ರೆ ಒಂದೊಂದು ಸೆಕ್ಷನ್ಗೂ ಕೂಡ ಅಲ್ಲಿ ಒಂದೊಂದು ನಂಬರ್ ಹಾಕಿರ್ತಾರೆ, ಅಂದ್ರೆ ಅಲ್ಲಿ ಬೇರೆನೆ ಏನೋ ನಡೀತಾ ಇದೆ. ಜೊತೆಗೆ ಸಮಥಿಂಗ್ 170, 171, 172, 173, 174 ಒಂದೊಂದ್ ಕಡೆನೂ ಒಂದೊಂದ್ ತರ ಸೆಕ್ಷನ್ಸ್ ಗಳನ್ನ ನೋಡಬಹುದು. ಅಲ್ಲಿ ಬೇರೆನೆ ಏನೋ ಆಕ್ಟಿವಿಟಿ ನಡೀತಾ ಇದೆ ಗೋಲ್ಡ್ಸ್ ಜೊತೆ. ಸಮಥಿಂಗ್ ಎಲ್ಸ್ ವಾಟ್ ಐ ಆಮ್ ಟಾಕಿಂಗ್. ಇಲ್ಲಿಗೆ ಏಕಾಏಕಿ ಅಟ್ಯಾಕ್ ಮಾಡಿ ರಜನಿಕಾಂತ್ ಅವರು ಅಲ್ಲಿ ಸ್ಮ್ಯಾಶ್ ಮಾಡಿ ಎಲ್ಲರನ್ನು ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಮುಗಿಸ್ಬಿಡ್ತೀನಿ. ವಿಕ್ರಮ್ ಸಿನಿಮಾದಲ್ಲಿ ಆರಂಭಿಕ್ಲಾಮ, ಶುರು ಮಾಡನ್ವಾ, ಇಲ್ಲಿ ಮುಗಿಸ್ಬಿಡನ್ವಾ. ಸೊ ಎಲ್ಲೋ ಒಂದ್ ಕಡೆ ಲಿಂಕ್ ಆಗ್ತಾರ ತರ ಅನ್ನಿಸ್ತಾ ಇದೆ. ಇದು ಅಫಿಷಿಯಲ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯ್ಲೇಬೇಕು. ಅಲ್ಲಿವರೆಗೂ ಲೋಕೇಶ್ ಕನಕರಾಜ್ ಏನಾದ್ರೂ ಒಂದು ಟೀಸ್ ನ ಮಾಡ್ತಾ ಇರ್ತಾರೆ, ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ, ನಂಬ್ಕೊಡೋ ಇರ್ತಾ ಇರ್ಬೇಕಷ್ಟೇ. ಈ ಸಿನಿಮಾ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಟು ಇನ್ನೆಲ್ಲಾ ಭಾಷೆಲ್ಲೂ ರಿಲೀಸ್ ಆಗ್ತದೆ ಎಕ್ಸೆಪ್ಟ್ ಕನ್ನಡ. ಈ ಸಿನಿಮಾದ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಬೇರೆ ರೀತಿನೇ ಪ್ರೋಮೋ ಬಿಟ್ಟಿದ್ದಾರೆ. ಇದನ್ನ ನೋಡ್ಬಿಟ್ಟು ನೀವು ಈ ಕ್ಲಿಪ್ ಸಿನಿಮಾದಲ್ಲೇ ಇರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸಿನಿಮಾದಲ್ಲಿ ಈ ಕ್ಲಿಪ್ ಬೇರೆ ತರಾನೇ ಇರುತ್ತೆ. ಲಿಯೋದಲ್ಲಿ ನೋಡಿದೀರಾ ಪ್ರೋಮೋ ಆರ್ಟ್ ನ ಯಾವ ತರ ಬಿಟ್ಟಿದ್ರು, ಸಿನಿಮಾದಲ್ಲಿ ಯಾವ ರೀತಿ ಇತ್ತು, ಕೆಲವೊಂದಷ್ಟೆಲ್ಲ ಚೇಂಜ್ ಮಾಡಿರ್ತಾರೆ ಲೋಕೇಶ್ ಅವರು. ಅದೇ ರೀತಿ ವಿಕ್ರಮ್ ಸಿನಿಮಾದಲ್ಲೂ ಕೂಡ ಕಮಲ್ ಹಾಸನ್ ಅವ್ರದ್ದು ಪ್ರೋಮೋ ನೋಡಿರ್ತೀರಾ. ವಿಕ್ರಮ್ ಸಿನಿಮಾದಲ್ಲೇ ಅದು ಬೇರೆ ತರ ಇತ್ತು. ಸೊ ಒಟ್ನಲ್ಲಿ ಈ ಕ್ಲಿಪ್ ಕೂಲಿ ಸಿನಿಮಾದೊಳಗಡೆ ಇರಲ್ಲ, ಇದ್ರೂ ಕೂಡ ಬೇರೆ ರೀತಿ ಇರುತ್ತದೆ. ಎಕ್ಸೆಪ್ಟೇಷನ್ ಐಲಿ ದಿಸ್ ಇಸ್ ನೋ ಇಂಪಾಸಿಬಲ್. ಸೊ ನೋಡೋಣ ಈ ಸಿನಿಮಾ ಏನಾದ್ರು LC ಒಳಗಡೆ ಕನೆಕ್ಟ್ ಆಗುತ್ತಾ ಅಥವಾ ಸೆಕೆಂಡ್ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಅಂತ ಆಗುತ್ತಾ ಇವ್ರ ಬ್ಯಾಚ್ ಒಳಗಡೆ. ಇನ್ನು ಈ ಸಿನಿಮಾದಲ್ಲಿ ಐಲಿ ಕಾಸ್ಟಿಂಗ್ಸ್ ಗಳಾಗ್ತಾ ಇರೋದು ಏನೇನಪ್ಪಾ ಅಂದ್ರೆ ರಜನಿಕಾಂತ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡ್ರು ಕೂಡ ಇನ್ನು ನಮ್ಮ ಕನ್ನಡದಿಂದ ದುನಿಯಾ ವಿಜಯ್ ಅವರು ಕಾಣಿಸ್ಕೊತಾ ಇದಾರೆ. ಜೊತೆಗೆ ರಾಘವ್ ಲಾರೆನ್ಸ್ ಅವರು ಕೂಡ ಕಾಣಿಸ್ಕೋತಾ ಇದ್ದಾರೆ. ಇಷ್ಟು ಕ್ಯಾರೆಕ್ಟರ್ ಗಳು ಮೇನ್ ಆಗಿ ಆವಾಗ್ಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು. ಬಟ್ ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ರಾಘವ್ ಲಾರೆನ್ಸ್ ಅವರೇ ಇರ್ತಾರೆ ಅಂತ ಅವಾಗಿಂದನೂ ಕೂಡ ರೂಮರ್ಸ್ ಇತ್ತು. ಇನ್ನು ನಮ್ಮ ದುನಿಯಾ ವಿಜಯ್ ಅವರ ಕೊಲಾಪ್ಸ್ ಯಾವ ರೀತಿ ಇರುತ್ತೆ ಅಂತ ಟೀಸರ್ ಅಥವಾ ಟ್ರೈಲರ್ ಬರೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಇನ್ನೊಂದು 4-5 ತಿಂಗಳು ಆಗ್ಬೋದು. ಇನ್ನು ಸಿನಿಮಾದ ಹೀರೋಯಿನ್ ಬಗ್ಗೆ ಒಂದು ಸಣ್ಣ ಜಲಕ್ ತೋರಿಸಿದ್ರೆ ಅಥವಾ ಅನೌನ್ಸ್ಮೆಂಟ್ ಆದ್ರೂ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ರಜನಿಕಾಂತ್ ಅವ್ರದ್ದು ಸ್ವಲ್ಪ ಸ್ಕಿನ್ ಟೋನ್ ಚೇಂಜ್ ಆಗಿರೋದಕ್ಕೋಸ್ಕರ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ರೇಂಜ್ ಗೆ ಯಾವುದೋ ಒಂದು ಹಳೆ ಹೀರೋಯಿನ್ ಹಾಕೋಬಹುದು ಅಂತ ಅನ್ಕೊಂಡಿದೀನಿ. ಈ ಟೀಸರ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.